ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸುಮಾರು ದಿನ ಆದಮೇಲೆ ಬ್ಯಾಕ್ ಟು ರೊಟೀನ್ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಒಂದು 10-15 ದಿನದಿಂದ ನನ್ನದೇ ಆದ ಲೋಕದಲ್ಲಿ ಇದ್ಬಿಟ್ಟಿದೆ ಅಂತ ಅನಿಸ್ಬೋದು. ತುಂಬ ಒಂಥರ ಏನೋ ನನಗೆ ಒಂದು ಮೆಡಿಟೇಷನ್ ಕಲಿಬೇಕು ಅಂತ ಇತ್ತು, ಅಥವಾ ಮೆಡಿಟೇಷನ್ ಮಾಡಬೇಕು ಅಂತ ಇತ್ತು. ಸೊ ಅದ್ರೊಳಗೆ ನಾನು ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ಹಾಗಾಗಿ ನನ್ನ ಒಂದು ಕ್ವಾಲಿಟಿ ವಿಡಿಯೋಸ್ನ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಇವತ್ತಿಂದ ನನ್ನ ಒಂದು ಬೆಸ್ಟ್ ಟ್ರಯಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನಂತ ಅಂದರೆ, ನಾಳೆ ಅಮ್ಮನ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ. ಸರಿ, ಒಂದು ಡ್ರೆಸ್ ತೊಗೊಂಡಿದ್ದೆ, ಸ್ವಲ್ಪ ಲೂಸ್ ತೊಗೊಂಡ್ಬಿಟ್ಟಿದ್ದೆ. ಈ ಥರ ಆದಾಗ ವಾರ್ಡ್ರೋಬಲ್ ಅದು ಕಾಲ ಕಳೀತಾನೆ ಇರುತ್ತೆ. ಯಾಕೆಂತಂದರೆ ಆಲ್ಟ್ರೇಷನ್ ಮಾಡಬೇಕು. ಮಿಷಿನ್ ಬೇರೆ ಈ ಮನೆಗೆ ಬಂದಾಗಿಂದ ಮಿಷಿನ್ ಹೊರಗಡೆನೇ ತೆಗೆದಿಲ್ಲ. ಮತ್ತು ಮಿಷಿನ್ ತೆಗೆದು ಆಲ್ಟ್ರೇಷನ್ ಮಾಡಿ ಇಡಬೇಕಲ್ಲ ಅಂತ ಸುಮಾರು ದಿನದಿಂದ ಆ ಕುರ್ತಾ ಸೆಟ್ ಹಾಗೆ ಉಳಿದ್ಬಿಟ್ಟಿತ್ತು ವಾರ್ಡ್ರೋಬಲ್ಲಿ. ಸರಿ, ಅದನ್ನು ಸ್ವಲ್ಪ ಆಲ್ಟರ್ ಮಾಡಿಕೊಂಡು ನಾಳೆ ಹಾಕೊಂಡು ಹೋಗೋಣ ಅಮ್ಮನ ಮನೆಗೆ, ಹೆಂಗೋ ಹೋಗ್ತಾ ಇದ್ದೀನಿ ಹೊಸ ಡ್ರೆಸ್ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೆ. ಇನ್ನು ಬೆಳಗ್ಗೆ ಗೊತ್ತಲ್ಲ, ಆ ಥರದಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸ್ವಲ್ಪ ಕಾಯಿ ತುರಿ ಎಲ್ಲ ತುರಿದ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೆ. ಇನ್ನು ಪ್ರಗತಿ ಹೋದ ತಕ್ಷಣ ಅದನ್ನೆಲ್ಲ ತುರಿದು ಬಾಕ್ಸ್ಗೆ ಹಾಕಿ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿಕೊಂಡು, ಮನೆ ಸ್ವಲ್ಪ ಕ್ಲೀನ್ ಮಾಡೋದು ಇತ್ತು. ನಮ್ಮ ಮನೆಗೆ ಪೆಟ್ ಬಂದಾಗಿಂದ ಸ್ವಲ್ಪ ಮನೆ ಒರೆಸೋದು, ಕ್ಲೀನ್ ಮಾಡೋದು ಸ್ವಲ್ಪ ಕೇರ್ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ನಮಗೂ ಪೆಟ್ ಹೊಸದು, ಅದು ನಮ್ಮ ಮನೆಗೆ ಹೊಸದು, ಇಬ್ರಿಗೂ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಇನ್ನು ನೆಲ್ಲಿಕಾಯಿ ಇತ್ತು ಮನೇಲಿ. ಜ್ಯೂಸ್ ಏನಾದರೂ ಕುಡಿಬೇಕಂತ ಅನ್ನಿಸ್ದಾಗ, ಅಥವಾ ಮಜ್ಜಿಗೆ ಕುಡಿಬೇಕು ಅನಿಸ್ದಾಗ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಡಿಟ್ಟೋ ಮಜ್ಜಿಗೆ ಥರನೇ ಇರುತ್ತೆ. ನನಗೆ ಮಜ್ಜಿಗೆ ಫ್ಲೇವರೇ ಅದು. ಸ್ವಲ್ಪ ಒಂದೇ ಒಂದು ಚೂರು ಉಪ್ಪು ಹಾಕ್ಕೊಂಡು ಕುಡಿದ್ರೆ ಸಾಕು. ಇನ್ನು ಇದು ಬಂದ ತಕ್ಷಣ ಕೇಳ್ತಾ ಇದ್ದೆ ಊಟ ಏನಾದರೂ ಕೊಡಿ ಅಂತ. ನಾನು ಅದು ಡ್ರೈ ಫುಡ್ ಇದೆಯಲ್ಲ, ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ಕೊಡಬೇಕು, ಹಾಗಾಗಿ ನೆನ್ಸಕ್ಕಿಟ್ಟಿದ್ದೆ. ಸೊ ಇದೇನಂತ ಹೇಳ್ತು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ. ಏನಂತ ಕೇಳಿಸ್ತು ನಿಮಗೆ? ಮಾ ಅನ್ನೋ ಥರ ಕೇಳಿಸುತ್ತೆ. ನಿಮ್ಗೆ ಹೆಂಗೆ ಕೇಳಿಸ್ತು ಅಂದರೆ ಲಿಪ್ ಸಿಂಕ್ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇನ್ನು ಅದಾದ ತಕ್ಷಣ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ರೆಡಿ ಆದೆ. ಸುಮಾರು ದಿನ ಆಗೋಗಿತ್ತು ನನ್ನ ಒಂದು ರೊಟೀನನ್ನು ನಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ನಾನಾಗಿಲ್ಲ. ಸುಮಾರು ಜನ ಕೇಳ್ತಾ ಇದ್ರಿ, ದೇವ್ರ ಪೂಜೆ ಮಾಡ್ತಿಲ್ಲ, ಪೂಜೆ ವಿಡಿಯೋಸ್ ಇಲ್ಲ, ಮತ್ತು ಇನ್ನೂ ಸುಮಾರು. ಸೊ ನನ್ನ ಒಂದು 15 ಡೇಸ್ ಜರ್ನಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನನ್ನಲ್ಲಿ ಮೈಂಡಲ್ಲಿ ಇದ್ದಿದ್ದು ಕೆಲವೊಂದಿಷ್ಟು ಥಾಟ್ಸ್ನ ರಿಮೂವ್ ಮಾಡಬೇಕಿತ್ತು. ಹಾಗಾಗಿ ನಾನು ಮೆಡಿಟೇಷನ್ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ನನಗೆ ಇದನ್ನು ಸ್ವಲ್ಪ ಕೇರ್ಲೆಸ್ ಆಗೇ ತೊಗೊಂಡೆ ಅಷ್ಟೇ. ಇನ್ನು ನಮ್ಮ ಮನೆಯವ್ರು ಫಿಶ್ ತೊಗೊಂಡು ಬಂದಿದ್ದರು, ಅವ್ರಿಗೋಸ್ಕರ ನಾನು ಬಂದು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇಟ್ಟೋಗಿದ್ರು. ಸರಿ, ಇನ್ನೇನು ಅವ್ರು ಬರೋ ತನಕ ಅಂತೇಳಿ ನಾನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಮೆಣಸಿನ ಪುಡಿ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ, ಉಪ್ಪು, ಖಾರ ಎಲ್ಲ ಜಾಸ್ತಿ ಇದ್ದರೆ ಮೀನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಗಟ್ಟಿಗೆ ಕಳಿಸ್ಕೊಳ್ತೀನಿ. ತುಂಬ ತೆಳು ಆದರೆ ಹಚ್ಚೋದಕ್ಕಾಗೋದಿಲ್ಲ ಮೀನಿನ ಮೇಲೆ. ಇದು ಮ್ಯಾರಿನೇಷನ್ ಎಲ್ಲ ಮಾಡಬೇಕು. ಸೊ ಸುಮಾರು ಟೈಮ್ ಹಿಡಿಯುತ್ತೆ. ಇನ್ನು ಅವ್ರು ಬಂದು ಅದಕ್ಕೋಸ್ಕರ ಟೈಮ್ ಕೊಟ್ಟು ಅದೆಲ್ಲ ಮಾಡೋದು ಬೇಡ, ನಾನೇ ಮಾಡಿಕೊಟ್ಬಿಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಫ್ರಿಜ್ಗೆ ಇಡಬೇಕು 1 hour. ಅದು ಮ್ಯಾರಿನೇಟ್ ಆದ್ರೇ ಚೆಂದ, ಇಲ್ಲಾಂದರೆ ಆ ಉಪ್ಪು ಖಾರ ಹಿಡ್ದಿರಲ್ಲ, ರುಚಿ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ. ಇನ್ನು ನಾನೇನು ಫಿಶ್ ತಿನ್ನಲ್ಲ, ನಾನ್ ವೆಜ್ಜು ತಿಂತಾ ಇಲ್ಲ, ಪ್ರಗತಿನೂ ತಿನ್ನಲ್ಲ. ಇದು ಪ್ರೀತಾ ಮತ್ತು ಅವರಿಬ್ರಿಗಾಗುತ್ತೆ. ಸುಮಾರು ದಿನ ಆಗೋಗಿತ್ತಲ್ಲ ಮೀನು ತಿಂದಿರಲಿಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಮೀನೇ ತೊಗೊಂಡು ಬಂದುಬಿಟ್ಟಿದ್ರು. ಫ್ರಿಜ್ಜಲ್ಲಿ ಇಟ್ಟು 1 hour ಆಯಿತು. ಇವಾಗ ನಾನು OTGಯಲ್ಲಿ ಇದನ್ನು ಸ್ವಲ್ಪ ಗ್ರಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು, ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ, ಸುಮಾರು ಜನ ಕೇಳ್ತಾ ಇದ್ರಿ ಯಾವ್ದು ಬೆಸ್ಟ್ ಅಂತ. ನನಗೆ ರೀಸೆಂಟಾಗಿ ಯೂಸ್ ಮಾಡಿದ್ಮೇಲೆ OTGನೇ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ಸುಮಾರು ಆಪ್ಷನ್ಸ್ ಇದೆ ಇದರೊಳಗೆ. ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊಳ್ತೀನಿ, ಅವಾಗ ಕುಕ್ಕಿಂಗ್ ಬೇಗ ಆಗುತ್ತೆ. ಇದು ಅಗಾರೋ ಮಾರ್ವೆಲ್ ಓವನ್ ಟೋಸ್ಟರ್ ಗ್ರಿಲ್ಲರ್ 25 ಲೀಟರ್ದು. ಇದರೊಳಗೆ ತುಂಬ ಆಪ್ಷನ್ಸ್ ಇದೆ. ಅಂತಂದರೆ ಟೆಂಪ್ರೇಚರ್ ಅಡ್ಜಸ್ಟ್ಮೆಂಟ್ ಇದೆ, 5 ಈಟಿಂಗ್ ಮೋಡ್ಸ್ ಇದೆ, ಆಮೇಲೆ ಕೇಕ್ ಬೇಕ್ ಎಲ್ಲನೂ ಮಾಡ್ಕೋಬೋದು. ಗ್ರಿಲ್ಲು, ರೋಸ್ಟ್ ಮಾಡೋದು, ಅಂದರೆ 5 in 1 ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸುಮಾರು ಆಪ್ಷನ್ಸ್ ಇದ್ದಾಗ ನಮ್ಗೆ ಅದೇ ಬೆಸ್ಟ್ ಅನಿಸುತ್ತೆ. ಇದರೊಳಗೆ ಬೇಕಿಂಗ್ ಮಾಡ್ಕೊಬೋದು, ಗ್ರಿಲ್ಲಿಂಗ್ ಮಾಡ್ಬೋದು, ರೋಸ್ಟಿಂಗ್ ಮಾಡ್ಬೋದು, ಟೋಸ್ಟಿಂಗ್ ಮಾಡ್ಬೋದು, ರೊಟೇಸರಿ ಇದೆ, ಚಿಕನ್ ರೊಟೇಟ್ ಮಾಡಿದ್ದು ಕೂಡ ಟೋಸ್ಟ್ ಮಾಡುತ್ತೆ. ಸೊ ಆ ಥರ ನೀವು ಎಷ್ಟು ರೆಸಿಪೀಸ್ ಮಾಡ್ಕೊಬೋದು. ನನಗಂತೂ ನಾನು ಸ್ವಲ್ಪ ಈ ಬಿಸ್ಕೆಟು ಮತ್ತು ಕೇಕ್ ಇದನ್ನೆಲ್ಲ ಹೆಲ್ದಿ ವೇಯಲ್ಲಿ ತುಂಬ ಟ್ರೈ ಮಾಡ್ತಾ ಇರ್ತೀನಿ. ಹಾಳಾಗಿರೋದು ಎಷ್ಟೋ, ಸಕ್ಸಸ್ ಆಗಿರೋದು ಎಷ್ಟೋ, ಅದಕ್ಕೆಲ್ಲ ಇದು ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು, ನನಗೆ ಫೀಲ್ ಆಯಿತು. ಸೊ ಇದನ್ನು ನಾನು ಹಾಕಿ ಇಟ್ಟಿದ್ದೀನಿ. ಇದರೊಳಗೆ ನಾನು ಗ್ರಿಲ್ಲಿಂಗ್ ಇದರಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಗ್ರಿಲ್ ಆಗಲಿ ಮೇಲೆ ಕೆಳಗೆ ಚೆನ್ನಾಗಿ ಟೋಸ್ಟ್ ಆದರೆ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ
ಫಿಶ್ ಅಂತೂ ಸೂಪರಾಗಿ ಟೇಸ್ಟಿಯಾಗಿ ರೆಡಿ ಆಯಿತು. ನಮ್ಮ ಮನೆಯವ್ರು ಇನ್ನೂ ಅದನ್ನು ಬ್ಯಾಟಿಂಗ್ ಮಾಡೋದೆ. ಸೊ ಇದರೊಳಗೆ ನನಗೆ ಸುಮಾರು ಇದು ಕೊಟ್ಟಿರ್ತಾರೆ, ಬೇಕಿಂಗ್ ಪ್ಯಾನು, ಟ್ರೇ ಹ್ಯಾಂಡಲು, ಬಾರ್ಬಿಕ್ಯೂ ಗ್ರಿಲ್ ರ್ಯಾಕು, ರೊಟೆಸರಿ ರಾಡು. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋ ಹಾಕಿದ್ದೀನಿ, ನೋಡಿ ಸುಮಾರು ರೆಸಿಪಿ ಮಾಡ್ಬೋದು. ಕ್ವಿಕ್ಕಾಗೂ ಆಗುತ್ತೆ, ಈವನ್ ಆಗು ಕುಕ್ ಆಗುತ್ತೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ನಿಮ್ಗೇನಾದರೂ OTG ತೊಗೊಳ್ಳೋ ಪ್ಲ್ಯಾನ್ ಇದ್ದರೆ ನೀವು ಇದನ್ನು ಒಂದ್ಸರಿ ಖಂಡಿತ ಟ್ರೈ ಮಾಡ್ಬೋದು. ನಾನು ಸುಮಾರು ದಿನದಿಂದ ಯೂಸ್ ಮಾಡಿ ನನಗೆ ಅನಿಸಿದ್ದಕ್ಕೆ ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ, ಸುಮಾರು ಆಪ್ಷನ್ಸ್ ಇದೆ, ಮತ್ತು ಎಲ್ಲನೂ ಕೂಡ ತುಂಬ ಚೆನ್ನಾಗೇ ಆಗಿದೆ. ಇದುವರೆಗೂ ನಾನು ಏನೇನೆಲ್ಲ ಮಾಡಿದೆ. ಫಿಶ್ ಕೂಡ ತುಂಬ ಚೆನ್ನಾಗಾಗಿತ್ತು, ಅಂದರೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡ್ದಿತ್ತು ಅಂತ ಹೇಳಿದ್ರು. ಪ್ರೀತಮ್ ತಿನ್ನೋದ್ರಲ್ಲಿ ಗೊತ್ತಾಗುತ್ತೆ. ಮತ್ತು ನಮ್ಮ ಕ್ಯಾಟ್ಗೂ ಕೂಡ ಒಂದು ಸ್ವಲ್ಪ ಹಾಕಿದ್ವಿ. ಅದಕ್ಕೆ ಫಿಶ್ ತೊಗೊಂಡು ಮನೇಲಿ ಅದ್ರ ಬಿಹೇವಿಯರೇ ಚೇಂಜ್ ಆಗೋಯ್ತು ಮನೆಯಲ್ಲಿ. ಸೊ ಹಂಗಾಗಿ ಇನ್ನು ಅಪ್ಪ ಮಗಂದೇ ಇವತ್ತು ಫುಲ್ಲು ಬ್ಯಾಟಿಂಗ್. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗಿತ್ತು ಅಂತ ಹೇಳ್ಬಿಟ್ಟು ಇಬ್ಬರೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದರು. ಇನ್ನು ನಮ್ಮ ಕ್ಯಾಟ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ, ನೀವು ಎಲ್ಲಿ ತೊಗೊಂಡು ಬಂದ್ರಿ ಅಂತ. ಶಿವಾಜಿನಗರಲ್ಲಿ ಹೋಗಿ ನೀವು ಎಲ್ಲೇ ಕೇಳಿದ್ರು ಹೇಳ್ತಾರೆ, ಅಲ್ಲಿ ಒಂದು ಪೆಟ್ದು ದೊಡ್ಡ ಶಾಪೇ ಇದೆ. ಒಂದು ಕಾರ್ನರಲ್ಲಿ ಫುಲ್ ಒಂದು 10 ಅಬೋ ಇದೆ ಅಲ್ಲಿ ಶಾಪ್ಗಳು, ಎಲ್ಲ ಥರ ಪೆಟ್ಟು ಸಿಗುತ್ತೆ. ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಪರ್ಷಿಯನ್ ಕ್ಯಾಟು, ಬೇಬಿ ಕ್ಯಾಟು 5,000ಇಂದ 10,000 ತನಕನೂ ಇದೆ ಅಂತ ಇತ್ತು. ಸರಿ ನೋಡೋಣ 5 ಅಲ್ಲಿ ನಮಗೆ ಸಿಕ್ಕಿದ್ರೆ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಅವ್ರು ನಮಗೆ ಅಂದರೆ ಆಲ್ಮೋಸ್ಟ್ ಅಷ್ಟೇ ಕೇಳಿದ್ರು. ಸೊ ನಾವು ಸ್ವಲ್ಪ ಬಾರ್ಗಿನ್ ಮಾಡಿದ್ದಕ್ಕೆ 4 ತನಕ ಬಂದರು. ಇನ್ನು ಅದರದ್ದು ಕೇಜು ಮತ್ತು ಬೆಡ್ಡು ಮತ್ತು ಅದಕ್ಕೆ ಏನೇನು ಎಕ್ಸ್ಟ್ರಾ ಎಲ್ಲ ಹೋಗಿ ಒಂದು 7,000 ತನಕನೂ ಆಯಿತು. ಸೊ ಇದು ಬಂದಾಗಿಂದ ತುಂಬ ಚೆನ್ನಾಗಿ ಮನೇಲಿ ಹೊಂದ್ಕೊಂಡಿದೆ. ನಮ್ಮ ಜೊತೆ ಒಂದು ಸ್ವಲ್ಪನೂ ಇದಿಲ್ದಂಗೆ ಆರಾಮಾಗಿ ಆಟ ಆಡ್ಕೊಂಡಿರುತ್ತೆ, ನಿದ್ದೆ ಮಾಡುತ್ತೆ, ಊಟ ಮಾಡುತ್ತೆ ನಮ್ಮ ಜೊತೆ. ಅದ್ರ ಪಾಡಿಗೆ ಹಂಗೆ ಈ ಥರ ಪೇಪರ್ ಬಾಲ್ ಕೊಟ್ಟರೆ ಆಟ ಆಡುತ್ತೆ. ಪ್ರೀತಮ್ ಕಾರ್ ಸಿಕ್ಕಿದ್ರೆ ಆಟ ಆಡುತ್ತೆ. ಪ್ರೀತಮ್ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಬೇಕು, ಯಾಕೆಂದ್ರೆ ಅವ್ನಿಗೆ ಈಸಿಯಾಗಿ ಹ್ಯಾಂಡ್ಲು ಮಾಡೋಕ್ಕೆ ಬರ್ತಾ ಇಲ್ಲ ನಮ್ಮನೆ ಬೆಕ್ಕನ್ನ. ಸ್ವಲ್ಪ ರಫ್ ಆಗಿ ಇದು ಮಾಡಿಬಿಡ್ತಾನೆ. ಸೊ ಅವನಿದ್ದಾಗ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಿಲ್ಲ ಅಂದರೆ ಅದನ್ನು ಕೇಜಲ್ಲಿ ಹಾಕಬೇಕು, ಇವ್ನ ಆಚೆ ಬಿಡಬೇಕು, ಇಲ್ಲ ಇವ್ನು ಮಲಗಿದಾಗ ಅದನ್ನು ಆ ಥರ ಆಗಿದೆ. ಇಲ್ಲ ಅವ್ನ ಜೊತೆ ಬಿಡ್ತೀನಿ ಅಂದಾಗ ಎಲ್ಲರ ಜೊತೆಲಿ ಇರಬೇಕಾದ್ರೆ ಬಿಡ್ತೀವಿ, ಇಲ್ಲ ಅಂತಂದರೆ ಒಂದು ಸ್ವಲ್ಪ ರಫಾಗಿ ಹ್ಯಾಂಡ್ಲು ಮಾಡಿಬಿಡ್ತಾನೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ತುಂಬ ಚೆನ್ನಾಗಿದೆ ಆ ಮನೆ ಒಳಗೆ. ಸ್ಟಾರ್ಟಿಂಗ್ ಸ್ವಲ್ಪ ನಂಗೆ ಭಯ ಇತ್ತು, ಬೆಕ್ಕು ತೊಗೊಂಡು ಬರೋದು ಏನಪ್ಪ ಪೆಟ್ ಅಂದರೆ ನಮಗೇನು ಅಭ್ಯಾಸ ಇಲ್ಲ, ನಾನು ಇದುವರೆಗೂ ಯಾವುದನ್ನು ಮನೇಲಿ ಇಟ್ಕೊಂಡಿರಲಿಲ್ಲ. ಸೊ ತಗೊಳ್ಳೋದ ಬೇಡವಾ ಅಂದರೆ ನಿಮಗೂ ಅರ್ಥ ಆಗುತ್ತೆ. ಇವಾಗ ಮನೆ ಕೆಲಸ, ಮಕ್ಕಳು ಸ್ಕೂಲ್ಗೆ ಹೋಗೋದು, ಅಡುಗೆ, ಯೂಟ್ಯೂಬು, ಪರ್ಸ್ನಲ್ ಲೈಫು, ಫ್ಯಾಮಿಲಿ, ಇದ್ರ ಜೊತೆಗೆ ಇದು ಒಂದು ನನ್ನ ಕೈಯಲ್ಲಿ ಆಗುತ್ತಾ ನೋಡ್ಕೊಳ್ಳೋಕ್ಕೆ. ಅದು ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಸ್ಟಾರ್ಟಿಂಗ್ ತಂದಾಗ ಒಂದು 4-5 ಡೇಸ್ ಅದೇ ತಲೆಯಲ್ಲಿ ಓಡ್ತಾ ಇತ್ತು. ಆಮೇಲೆ ಅದಕ್ಕೂ ಅಡ್ಜಸ್ಟ್ ಆಗಬೇಕಲ್ಲ. ಇವಾಗ ಅದು ಏನು ಮನೇಲೆಲ್ಲ ಗಲೀಜೆಲ್ಲ ಮಾಡೋದಿಲ್ಲ, ಹೊರಗಡೆ ಹೋಗುತ್ತೆ, ಅದ್ರದ್ದು ಜಾಗ ಇದೆ, ಡೋರ್ ಓಪನ್ ಇದ್ದರೆ ಹೋಗುತ್ತೆ, ಅಲ್ಲೇನು ಬೇಕೋ ಅದು ಮಾಡ್ಕೊಂಡು ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿದೆ, ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದೀವಿ, ಅದು ನಮ್ಮ ಜೊತೆ ಅಡ್ಜಸ್ಟ್ ಆಗ್ತದೆ. ಓಕೆ, ತುಂಬ ಚೆನ್ನಾಗಿದೆ, ನನಗೇನು ಇಷ್ಟ ಆಯಿತು. ಇನ್ನು ಇವತ್ತು ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಮೊಟ್ಟೆ ಸಾಂಬಾರು ಮಾಡಿ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಅವರು ಕೂಡ ಬಂದರು ಅಷ್ಟೊತ್ತಿಗೆ ಊಟಕ್ಕೆ. ಸೊ ಹಾಗಾಗಿ ಎಲ್ಲರಿಗೂ ಆಗಿಬಿಡುತ್ತೆ ಮಧ್ಯಾಹ್ನಕ್ಕೆ. ಪ್ರಗತಿ ಎಲ್ಲ ಸ್ಕೂಲಿಂದ ಬಂದರು. ಸುಮಾರು ನಾನು ಮನೇಲಿ ಇದ್ದು ಏನಾದರೂ ಇಲ್ಲ ಅಂತಂದರೆ ಮಧ್ಯಾಹ್ನದ ಹೊತ್ತು ಎಲ್ಲರೂ ಒಟ್ಟಿಗೆ ಇದ್ದಾಗ ಪಕ್ಕ ಮುದ್ದೆ ಮಾಡಿರ್ತೀವಿ. ಸಾಂಬಾರು ಮುದ್ದೆದೇ ಪ್ಲ್ಯಾನಿಂಗ್ ಇರುತ್ತೆ. ಬೆಳಗ್ಗೆ ಹೊತ್ತು ಮಾತ್ರ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಿರ್ತೀವಿ. ನೈಟ್ ಇರೋದೇನ ಬ್ಯಾಲೆನ್ಸ್ ಮಾಡ್ತೀವಿ, ಒಂದು 6:30-7 ಗಂಟೆ ಅಷ್ಟೊತ್ತಿಗೆ. ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗೋದಿಲ್ಲ, ಅಂದರೆ ಅತಿಯಾಗಿ ಏನೂ ಮಾಡಲ್ಲ, ಎಷ್ಟು ಬೇಕೋ ಅಷ್ಟೇ. ಇನ್ನು ಕಡಲೆಕಾಯಿ ತೊಗೊಂಬಂದಿದ್ವಿ ಊರಿಂದ, ಅದನ್ನು ಬಿಡಿಸೇ ಇದ್ದಿದ್ದಿಲ್ಲ, ಸುಮಾರು ತೊಗೊಂಡು ಬಂದ್ವಿ, ಹಂಗೆ ಇಟ್ಕೊಂಡಿದ್ವಿ. ಇವತ್ತೆಲ್ಲ ಮನೇಲೇ ಇದ್ವಲ್ಲ, ನಾಳೆ ರಜಾ ಮಕ್ಕಳಿಗೆಲ್ಲ. ಸೊ ಹಾಗಾಗಿ ಕಡಲೆಕಾಯಿ ಎಲ್ಲ ಸುಳ್ಕೊಂಡು ಕೂತ್ಕೊಂಡು ಮೂವಿ ನೋಡ್ತಾ ಇದ್ವಿ. ಮೂವಿ ಅಂತ ಅಂದರೆ ಈ ಜೀವನ ಚೈತ್ರ ಅಂತ ಹೇಳ್ಬಿಟ್ಟು ಒಂದು ಮೂವಿ, ರಾಜ್ಕುಮಾರ್ ಅವ್ರದ್ದು, ತುಂಬ ಚೆನ್ನಾಗಿತ್ತು. ಒಂಥರ ನಾನು ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ರಾಜ್ಕುಮಾರ್ ಅವರು ಈ ಬಡವ, ರಾಸ್ಕಲ್, ಈ ಥರ ಎಲ್ಲ ಬಡವ ಆ ಥರ ಕೆಲವೊಂದಿಷ್ಟು ಪದ ಯೂಸ್ ಮಾಡಿ ಬೈತಾರಲ್ಲ, ಅದೆಲ್ಲ ತುಂಬ ಫನ್ನಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಒಂದೊಳ್ಳೆ ಮೆಸೇಜು ಇರುತ್ತೆ ಮೂವಿಯಲ್ಲಿ ಅಂತ ಹೇಳ್ಬಿಟ್ಟು ಆ ಥರ ಮೂವೀಸ್ನ ನೋಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಅನ್ನಿಸ್ತು, ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಮತ್ತು ಕಡಲೆಕಾಯಿ ಬಿಡಿಸೋದಷ್ಟು ಸುಲಭನೂ ಅಲ್ಲ, ಸಿಕ್ಕಾಪಟ್ಟೆ ಟೈಮ್ ತೊಗೊಂಡು 1 kg ಕಾಯಿ ಕೂಡ ಬಿಡಿಸೋದಕ್ಕಾಗಲಿಲ್ಲ. ಅಷ್ಟೆಲ್ಲ ಬಿಡಿಸಿದ್ರು 1 kg ಕಡಲೆ ಬೀಜನೂ ಆಗೋದಿಲ್ಲ. ಇನ್ನು ಇಷ್ಟೆಲ್ಲ ಕಡಲೆ ಬೀಜ ಎಲ್ಲ ಬಿಡಿಸಿದ್ರಲ್ಲ, ಏನಾದರೂ ಸ್ವೀಟ್ ಮಾಡಿಕೊಡೋಣ ಅಂತ ಅಂದ್ಕೊಂಡು ಮನೇಲಿ ಕಡಲೆ ಬೀಜನೂ ಇತ್ತು, ಬಿಳಿ ಎಳ್ಳು ಇತ್ತು, ಅದರದ್ದೊಂದು ಲಡ್ಡು ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ.
ಕಡಲೆ ಬೀಜ ಬಂದು ಪ್ರೋಟೀನ್ ಜಾಸ್ತಿ ಇರುತ್ತೆ, ಬಿಳಿ ಎಳ್ಳಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಸೊ ಎರಡು ಮಕ್ಕಳಿಗೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು, ಈಸಿನೂ ಕೂಡ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಕಡಲೆ ಬೀಜನ ಚೆನ್ನಾಗಿ ಹುರಿದು ಆರ್ಕೊಳ್ಳೋಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ. ಅದೇ ಥರ ಬಿಳಿ ಎಳ್ಳನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ತಣ್ಣಗಾಗಲಿ ಅಂತ ಸೈಡಲ್ಲಿ ಇಟ್ಕೊಳ್ಳೋದು. ಬೆಲ್ಲ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಬೋದು, ಇಲ್ಲ ಅಂತಂದರೆ ಬೆಲ್ಲ ಮತ್ತು ಇದು ಮೂರೇ ಸಾಕಾಗುತ್ತೆ. ಸ್ವಲ್ಪ ತುಪ್ಪ ಇದ್ದರೆ ಹಾಕೋಬೋದು. ಇಷ್ಟೇ. ಇದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ತರಿಯಾಗಿ ರುಬ್ಕೊಳ್ಳೋದು, ಸ್ವಲ್ಪ ರಫ್ ಆಗಿ ರುಬ್ಕೊಳ್ಳೋದು ಎರಡನ್ನು, ಕಡಲೆ ಬೀಜ ಮತ್ತು ಬಿಳಿ ಎಳ್ಳು ಎರಡನ್ನು ಕೂಡ ತಣ್ಣಗಾದ್ಮೇಲೆ ರುಬ್ಬಿ ಪುಡಿ ಮಾಡ್ಕೊಳ್ಳೋದು. ಇನ್ನು ಬಾಣಲಿಗೆ ಸ್ವಲ್ಪ ಬೆಲ್ಲ ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ, ಪಾಕ ತೀರಾ ಗಟ್ಟಿಗೆ ಬರಬಾರ್ದು, ಸ್ವೀಟ್ ಸ್ವಲ್ಪ ಸೇರೋ ಹಂಗಾಗಿ ಉಂಡೆ ಕಟ್ಟಿದಾಗ ಗಟ್ಟಿ ಉಂಡೆ ಆಗಬೇಕು, ಅಷ್ಟು ಪಾಕ ಬಂದರೆ ಸಾಕು. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈ ಟೈಮಲ್ಲಿ ಬೇಕಂದರೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕೊಬೋದು. ನಾನು ಡ್ರೈ ಫ್ರೂಟ್ಸ್ನ ಸಣ್ಣ ಕಟ್ ಮಾಡಿಟ್ಟಿದ್ದೆ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಡ್ಡು ಕಟ್ಕೊಂಡ್ರೆ ನಮಗೆ ಮಕ್ಕಳಿಗೆ ಬೇಕಾಗಿರೋ ಲಡ್ಡು ರೆಡಿ ಆಗಿಬಿಡುತ್ತೆ. ಒಂದು ಲಂಚ್ ಬಾಕ್ಸ್ಗೆ 1-2 ಲಡ್ಡು ಹಾಕ್ಕೊಟ್ರೆ ಅವ್ರಿಗೆ ಸ್ವೀಟ್ ಕ್ರೇವಿಂಗ್ಸು ಕಡಿಮೆ ಆಗುತ್ತೆ. ಮತ್ತು ಬೇರೆ ಏನೋ ಸ್ವೀಟ್ಸ್ ಬೇಕು ಅಂತ ಕೇಳೋದಿಲ್ಲ, ಚಾಕ್ಲೇಟ್ ಬೇಕು ಮತ್ತೊಂದು ಬೇಕು ಅಂತ ಹೇಳಿ. ಮನೆಯಲ್ಲೇ ನಮ್ಮ ಕೈಯಾರೆ ಮಾಡಿರ್ತೀವಿ. ಸೊ ಇದನ್ನು ಕೊಡೋದು ಬೆಟರ್ ಅಂತ ನನಗನ್ಸುತ್ತೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ವಾ. ಸೊ ಈ ಥರನೇ ಮಾಡಿಕೊಟ್ರೆ ಬೆಸ್ಟ್ ಅಂತ ನನಗನ್ನಿಸ್ತು. ಹಾಗಾಗಿ ಮನೇಲಿ ಇಷ್ಟೊಂದು ಕಡಲೆ ಬೀಜ ಇದೆ, ಏನಾದರೂ ಮಾಡಿಕೊಡಿ ಅಂತಾರೆ. ಇಲ್ಲ ಅಂತಂದ್ರೆ ಏನು ಮಾಡ್ತೀನಿ ಅಂದರೆ ಕಡಲೆ ಬೀಜನ ಹುರಿದೇ ಕೊಟ್ಬಿಡ್ತೀನಿ. ನಾಟಿ ಕಡಲೆ ಬೀಜ ತುಂಬ ರುಚಿಯಾಗಿದೆ, ಹುರಿದ್ರಂತೂ ಆ ಕ್ರಿಸ್ಪಿಯಾಗಿ ಎಷ್ಟು ಬೇಕಾದರೂ ಕಡಲೆ ಬೀಜ ತಿನ್ಬೋದು, ಆ ಥರ ಇದೆ. ಆ ಥರ ಚೆನ್ನಾಗಿ ಹುರಿದು ಕೂಡ ಕೊಡ್ತೀನಿ. ಆಮೇಲೆ ಪಾಪ್ಕಾರ್ನ್ ಇಟ್ಕೊಂಡಿರ್ತೀನಿ, ಬೀಜನ ಅದನ್ನು ಸ್ವಲ್ಪ ಎಣ್ಣೆಲಿ ಹಾಕಿ ಪಾಪ್ಕಾರ್ನ್ ಮಾಡಿಕೊಡ್ತೀನಿ. ಸೊ ಎಲ್ಲ ಮನೆಯಲ್ಲೇ ಮಾಡಿಕೊಡ್ತೀನಿ ನಾನು, ಎಷ್ಟಾಗುತ್ತೋ ಅಷ್ಟು, ಓಕೆನಾ. ಅವ್ರಿಗೆ ಬೇರೆ ಇದ್ರ ಬಗ್ಗೆ ಗಮನನೇ ಹೋಗಬಾರ್ದು, ಆ ಥರ ನನ್ನ ಕೈಯಾರೆ ನಾನು ಮಾಡಿಕೊಡ್ತೀನಿ. ಅದು ನನ್ನ ಕೈಲಿ ಆಗೋ ತನಕ ಮಾಡಿಕೊಡ್ತೀನಿ. ನಮ್ಮ ಮಕ್ಕಳ ಆರೋಗ್ಯ ನಮಗೆ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಒಂದು ಅರ್ಧ ಲಡ್ಡನ್ನ ನಾನು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡೆ. ಇನ್ನು ಸ್ವಲ್ಪನ ಅಮ್ಮನ ಮನೆಗೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಈ ಬಾಕ್ಸ್ಗೆ ಹಾಕಿ ಇಟ್ಕೊಂಡೆ. ಇನ್ನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಲ್ಲ, ಬರೀ ಕೈಯಲ್ಲಿ ಹೋಗೋದು ಹೆಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾಳೆ ಪೂಜೆಗೆ ಹೂವು ಎಲ್ಲ ತರಬೇಕಾಗಿತ್ತು. ಸುಮಾರು ಒಂದು 10-15 ಡೇಸ್ ಆಯಿತು ನಾನು ಪೂಜೆನೇ ಮಾಡಿಲ್ಲ ಮನೆಯಲ್ಲಿ. ಹಾಗಾಗಿ ಹೂವು ತೊಗೊಂಡು ಬಂದು ಬೆಳಿಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅನ್ನಿಸ್ತು. ಸರಿ, ಓಕೆ, ಇನ್ನೇನು ಹೋಗ್ತಾ ಇದ್ದೀವಿ, ಬರೀ ಕೈಯಲ್ಲಿ ಏನು ಹೋಗೋದು, ಒಂದು ಜೊತೆ ಬಟ್ಟೆ ತೊಗೊಂಡು ಬರೋಣ. ಪ್ರೀತಮ್ಗೂ ಸ್ವಲ್ಪ ಸ್ವೆಟರ್, ಹುಡಿ ಟೈಪಲ್ಲಿ ಸ್ವೆಟರ್ ಥರ ಏನಾದರೂ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೆ. ಅದಕ್ಕೆ ಅವನಿಗೂ ಆಗುತ್ತೆ ಒಂದು ಜೊತೆ, ಅವನಿಗೂ ಒಂದು ಜೊತೆ ತೊಗೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನಾನು ಹೋಗಿ ಆಲ್ರೆಡಿ ಸುಮಾರು ದಿನವೇ ಆಯಿತು. ಅವನು ದೊಡ್ಡವನಾಗಿದ್ದಾನೆ, ನೋಡೋಕ್ಕೆ ಬರಲೇ ಇಲ್ಲ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ನೀನು ಬಂದು ನೋಡ್ಕೊಂಡು ಹೋದಾಗಲೂ ಇವಾಗಲೂ ತುಂಬ ವ್ಯತ್ಯಾಸ ಆಗ್ಬಿಟ್ಟಿದೆ, ಚೇಂಜ್ ಆಗಿಬಿಟ್ಟಿದ್ದಾನೆ, ಬರಲ್ವಾ ಅಂತ ಇದ್ರು. ನಾನು ಈ ವೀಕೆಂಡ್ ಹೆಂಗೋ ರಜಾ ಇತ್ತು, ಪ್ರಗತಿಗೆ ಸ್ಯಾಟರ್ಡೆ ರಜಾ ಸಿಗೋದು ಕಮ್ಮಿ, ಮತ್ತು ರಜಾ ಸಿಕ್ಕಿದ್ರೂ ಪ್ರಗತಿಗೆ ಡ್ಯಾನ್ಸ್ ಕ್ಲಾಸ್ ಇರೋದ್ರಿಂದ ನಾನು ಹೋಗೋಕ್ಕೆ ಆಗೋದಿಲ್ಲ. ಏನೋ ಒಂದು ಮಾಡಿಬಿಟ್ಟು ಹೋಗಬೇಕಲ್ಲ, ಸರಿ ಹೋಗೋಣ ಅಂತ ಹೇಳಿ ಅವ್ನಿಗೊಂದು ಜೊತೆ ಬಟ್ಟೆ ತೊಗೊಂಬರೋಣ, ಬರೀ ಕೈಯಲ್ಲಿ ಹೋಗೋಕ್ಕಾಗಲ್ಲ ಅಂತ ಹಾಗೆ ಇಮಿಡಿಯೇಟಾಗಿ ಪಕ್ಕದಲ್ಲೇ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಹೋಗಿ ಟ್ರೆಂಡ್ಸ್ಗೆ ಹೋದ್ವಿ. ಇಲ್ಲೆಲ್ಲ ಇವಾಗ ಚಳಿ ಇರೋದಕ್ಕೆ ಕಂಪ್ಲೀಟಾಗಿ ವಿಂಟರ್ ವೇರೇ ಜಾಸ್ತಿ ಇದೆ, ಕಲೆಕ್ಷನ್ಸ್ ಏನು ಅಂತ ಇದ್ದಿದ್ದಿಲ್ಲ. ನನಗೆ ಸಿಕ್ಕೇ ಇಲ್ಲ ಅಕ್ಕನ ಪಾಪುಂಗೆ ಬಟ್ಟೆ. ಇದು ನೋಡಿದೆ, ನಮ್ಮ ಮನೆಯವ್ರು ಎಷ್ಟು ಭಾರ ಇತ್ತು ಅಂತ ಅಂದರೆ ಬೇಡ ಅಂತ ಅಂದರು. ಇನ್ನೊಂದು ಇದೆ, ಅದು ಅಷ್ಟೇ, ಆ ಬಟ್ಟೆನೇ ಅಷ್ಟು ಭಾರ ಇದೆ. ಸೊ ಮಗು ಕಂಫರ್ಟಬಲ್ ಆಗಿರಲ್ಲ. ಮತ್ತು ನಮ್ಮ ಅಕ್ಕ ಹೇಳ್ತಾ ಇದ್ರು, ಅವನು ಸ್ವೆಟರ್ ಅಲ್ಲ, ಟೋಪಿನೂ ಸಹ ಹಾಕಲ್ಲ, ಹಾಕಿದ್ರೆ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ಅವ್ನಿಗೆ ಏನೂ ಹಾಕ್ಸ್ಕೊಳ್ಳಲ್ಲ ಅಂತ. ಸೊ ಅವ್ನಿಗೆ ಕಂಫರ್ಟಬಲ್ ಆಗಿ ಒಂದು ಕಾಟನ್ ಶರ್ಟ್ ಥರ ಮತ್ತು ಒಂದು ಪ್ಯಾಂಟ್ ಥರ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಇನ್ನು ಪ್ರೀತಮ್ಗೆ ನಾರ್ಮಲ್ ಆಗಿ ಪ್ಯಾಂಟ್ ಏನು ಬೇಕಾಗಿತ್ತು ಅದು ತೊಗೊಂಡೆ. ಅವನ್ನ ನೋಡೋಕ್ಕೆ ಹೋಗಿ ಸುಮಾರು ದಿನ ಆಯ್ತಲ್ವಾ. ಸೊ ಅವ್ನು ಕಂಪ್ಲೀಟಾಗಿ ಚೇಂಜ್ ಆಗಿದ್ದಾನೆ, ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂತ ನಮ್ಮಮ್ಮ ಫೋನ್ ಮಾಡಿದಾಗೆಲ್ಲ ಹೇಳ್ತಾ ಇರ್ತಾರೆ. ಅದನ್ನ ಕೇಳಿದಾಗ ನೋಡ್ಬೇಕಾ ಅಂತ ಅನಿಸುತ್ತೆ ನನಗೂ. ಏನು ಮಾಡೋದು, ಇವಾಗೆಲ್ಲ ಟೆಸ್ಟು ಎಕ್ಸಾಮ್ಸು ಎಲ್ಲ ನಡೀತಾ ಇದೆ. ನನ್ನ ಪ್ಲ್ಯಾನ್ ಇದ್ದಿದ್ದು ಕ್ರಿಸ್ಮಸ್ ಹಾಲಿಡೇಸ್ಗೆ ಹೋಗೋದೇ ಇದ್ದಿದ್ದು. ಇನ್ನೇನು ಕ್ರಿಸ್ಮಸ್ ಹಾಲಿಡೇಸ್ ಕೊಡ್ತಾರೆ ಆವಾಗ ಹೋದ್ರೆ ಆಯಿತು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಅಮ್ಮ ಅದು ಕರಿತಾನೆ ಇದ್ರಲ್ಲ, ಸರಿ ಹೋಗ್ಬಿಟ್ಟು ಬಂದ್ಬಿಡೋಣ ಇನ್ನೇನು ಅಂತ ಹೇಳಿ ಹೊರಟ್ವಿ. ಇನ್ನು ಪ್ರೀತಮ್ಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ನೋಡಿದೆ, ಅವ್ನಿಗೆ ಹೆವಿ ಕಾಸ್ಟ್ಲಿ ಇದೆ. ನಮ್ಮ ಬಟ್ಟೆ ಪ್ರೈಸು ಪ್ರೀತಮ್ ಬಟ್ಟೆ ಪ್ರೈಸು ಈಕ್ವಲ್ ಆಗಿರುತ್ತೆ. ಸರಿ ಒಂದು ತೊಗೊಳ್ಳೋಣ ಅಂತ ಹೋದೆ, ಮತ್ತು 2 ಶರ್ಟ್ ಆಯಿತು, ಒಂದು ಪ್ಯಾಂಟ್ ಆಯಿತು. ಸರಿ ಅಂತ ಹೇಳಿ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ.
ಅಡುಗೆ ಮಾಡೋ ಕೆಲಸ ಏನೂ ಇರೋದಿಲ್ಲ. ಇದ್ರೆ ಏನು ಉಳ್ದಿರುತ್ತೋ ಅದನ್ನೇ ನಾವು ಸಂಜೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಎಲ್ಲ ಖಾಲಿ ಮಾಡ್ತೀವಿ. ಸ್ವಲ್ಪ ಸಾಲ್ಟೇಜ್ ಅಂತ ಅನಿಸಿದ್ರೆ ಸ್ವಲ್ಪ ಸಲಾಡು ಮತ್ತು ಆಮ್ಲೆಟು ಈ ಥರ ಏನಾದರೂ ಮಾಡ್ಕೊಂಡು ಅವತ್ತಿನ ಡಿನ್ನರ್ನ ಬ್ಯಾಲೆನ್ಸ್ ಮಾಡ್ತೀವಿ. ಊಟ ಎಲ್ಲ ಆದಮೇಲೆ ಅಕಸ್ಮಾತ್ ಸಾಲಿಲ್ಲ ಅಂದರೆ ಫ್ರೂಟ್ಸ್ ಇದ್ದರೆ 1 ಅವರ್ ಬಿಟ್ಕೊಂಡು ಫ್ರೂಟ್ಸ್ ಏನಾದರೂ ತಿನ್ಕೊಳ್ತೀವಿ. ಸೊ ಈ ಥರ ಆಗುತ್ತೆ. ನಾನು 3 ಟೈಮ್ ಅಡುಗೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ರೀಸೆಂಟಾಗಿ ಅಂದರೆ ಸ್ವಲ್ಪ ದಿನದಿಂದ ನಾನು 2 ಟೈಮ್ಗೆ ಅಡುಗೆನ ಶಿಫ್ಟ್ ಮಾಡ್ಕೊಂಡಿರೋದು. ಮೊದಲೇನು ಮಾಡ್ತಾ ಇದೆ ಅಂದರೆ ಸಂಜೆ ಹೊತ್ತು ಅಡುಗೆ ಮಾಡ್ತಾ ಇದೆ. ಅದು ನಮ್ಮ ಏನೋ ಅಷ್ಟು ನನಗೆ ಬ್ಯಾಲೆನ್ಸ್ ಅನಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ಅದನ್ನೇ ಸ್ವಲ್ಪ ನೈಟ್ ತುಂಬ ಕಮ್ಮಿ ತಿನ್ನೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಡ್ರೆಸ್ನೆಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡೆ. ಬಟ್ಟೆನ ಸ್ವಲ್ಪ ಯಾಕೋ ನನಗೆ ಅಲ್ಲಿ ನೋಡಿದಾಗ ಒಂದು ಸ್ವಲ್ಪ ದೊಡ್ಡದೇ ತೊಗೊಂಡಿರೋದು 18 ಮಂತ್ಸಿಂದ ಮೇಲೆ ನೋಡಿದ್ರೆ ಯಾಕೋ ಚಿಕ್ಕ ಅಂತ ಫೀಲ್ ಆಗ್ತಾಯಿತ್ತು. ಇನ್ನೂ ಸ್ವಲ್ಪ ದೊಡ್ಡ ತೊಗೊಬೇಕಾಗಿತ್ತೇನೋ, ನಾನು ತುಂಬ ಚಿಕ್ಕ ತೊಗೊಂಡ್ಬಿಟ್ನೇನೋ ಅಂತ. ಆಮೇಲೆ ಪ್ರೀತಮ್ದು ಯಾಕೆಂದರೆ ಈ ಟ್ರೆಂಡ್ಸ್ ಮ್ಯಾಕ್ಸಲ್ಲೆಲ್ಲ ನಾವು ಎಷ್ಟು ಚಿಕ್ಕ ಬಟ್ಟೆ ಎಷ್ಟು ದೊಡ್ಡ ಬಟ್ಟೆ ತೊಗೊಂಡ್ರು ತುಂಬ ಚಿಕ್ಕ ಬಟ್ಟೆನೇ ಕೊಡ್ತಾರೆ. ಇದು ಯಾವ ರೀಸನಿಗೆ ಅಂತ ಗೊತ್ತಿಲ್ಲ. ಪ್ರೀತಮ್ಗೆ ಕರೆಕ್ಟಾಗಿತ್ತು ಸೈಜ್ ಬಟ್ಟೆ, ಯಾಕೆಂದ್ರೆ ಅವ್ನಿಗೆ 3 to 4 years ತೊಗೊಂಡಿದ್ದೆ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ನನಗೇನೋ ಡೌಟ್ ಆಯಿತು. ಅದ್ರ ಜೊತೆಗೆ ಏನಂತಂದರೆ ನಾಳೆ ಅಮ್ಮ ಮನೆ ಹತ್ರ ಒಬ್ಬರು ನನಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕರೆದಿದ್ರು. ಸುಮಾರು ಸರಿ ಫೋನ್ ಮಾಡಿ ಕರೆದಿದ್ರು, ಅಕ್ಕ ಸರಿ ಹೋಗೋಣ ಹೆಂಗೋ ಹೋಗ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಒಂದು ಜೊತೆ ಸೀರೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಪೂಜೆಗೆ ಹೋಗ್ಬಿಟ್ಟು ಬಂದ್ಬಿಡೋಣ. ಸುಮಾರು ಸರಿ ಒಂದು 2 ಸರಿಯಿಂದ ಕರೀತಾ ಇದ್ರು, ನಂಗೆ ಹೋಗೋಕ್ಕಾಗಿರಲಿಲ್ಲ. ಬಟ್ ಕೋಇನ್ಸಿಡೆನ್ಸ್ ನಾಳೆನೇ ಅಮ್ಮ ಮನೆಗೆ ಹೋಗ್ತೀನಿ, ನಾಳೆನೇ ಪೂಜೆನೂ ಇತ್ತು. ಸೊ ಅವ್ರಿಗೆ ಕರಿದಲ್ಲೇ ಇದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಬೇಕು ಅಂತಾರೆ. ಮತ್ತು ಇನ್ನು ಕರೆದಾಗ ಹೋಗಲ್ಲ ಅನ್ನೋದು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಕೂಡ ಸೀರೆ ಎಲ್ಲ ತೊಗೊಂಡು ಹೊರಟೆ. ರೆಡಿ ಆಗ್ತಾ ಇದ್ದೆ. ಪ್ರಗತಿಗೆ ಏನು ಬಟ್ಟೆ ಬೇಕು, ಪ್ರೀತಮ್ಗೆ ಏನು ಬಟ್ಟೆ ಬೇಕು ಎಲ್ಲನೂ ಇವಾಗಲೇ ಎತ್ತಿಟ್ಬಿಟ್ಟಿರ್ತೇನೆ. ಸೊ ಈ ಸೀರೆನೇ ಹಾಕ್ಕೊಳ್ಳೋಣ. ತುಂಬ ಕಮ್ಮಿ ಒಂದೊಂದು ಟೈಮ್ ಅಷ್ಟೇ ಹಾಕಿರೋದು ಎಲ್ಲ ಸೀರೆನೂ. ಸರಿ ಒಂದು ಸೀರೆ ಯಾವುದೊಂದು ತಗೊಂಡು ಹೊರಡೋಕ್ಕೆ ಎಲ್ಲ ತಯಾರಿನೂ ಮಾಡಿಕೊಂಡೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ರೂಟೀನ್ ಅಂತಲೇ ಹೇಳ್ಬೋದು ಈ ವ್ಲಾಗಿಗೆ. ಸುಮಾರು ದಿನದಿಂದ ನನ್ನಲ್ಲೇ ಒಂದಿಷ್ಟು ತುಂಬ ಒಂದೇನೇನೋ ನಡೀತಾ ಇತ್ತು. ಅಂದರೆ ಈ ಒಂದು 10 ದಿನ ನಾನು ತುಂಬ ಬೇರೆ ಕಡೆನೇ ಫೋಕಸ್ ಮಾಡ್ತಾ ಇದ್ದೆ. ಸೊ ನನ್ನ ವ್ಲಾಗ್ಸ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ನಾನು ಇವತ್ತು ಹೇಳ್ತಾ ಇರೋದು ಬ್ಯಾಕ್ ಟು ರೂಟೀನ್ ಅಂತ ಹೇಳ್ಬಿಟ್ಟು. ನನಗೆ ಅದನ್ನು ಯಾಕೆ ಆ ಥರ ಪಾಸಿಟಿವ್ ಆಗಿ ತೊಗೊಳಕ್ಕಾಗಿಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಇಷ್ಟು ವೀಕ್ ಅಂತ ನನಗೆ ಅವಾಗಲೇ ಅನಿಸಿದ್ದು. ಸೊ ಅದರಿಂದ ನಾನು ಹೊರಗೆ ಬರಬೇಕು, ನನ್ನ ಕಾನ್ಸಂಟ್ರೇಷನ್ ಇಲ್ಲ. ಸೊ ರೀಸೆಂಟಾಗಿ ನೀವು ನೋಡಿದ ಎಲ್ಲ ವ್ಲಾಗ್ಗಳಲ್ಲಿ ನಾನು ಮಾತು ತೊದಲೋದು, ಏನೇನೋ ಮಾತಾಡೋದು, ಮಾತಕ್ಕೂ ಲಿಂಕ್ ಇರ್ತಾ ಇರಲಿಲ್ಲ. ಆಮೇಲೆ ವ್ಲಾಗಲ್ಲಿ ನೀವು ಸುಮಾರು ಜನ ಅಬ್ಸರ್ವ್ ಮಾಡಿದ್ದೀರಾ, ಕಂಪ್ಲೀಟ್ ಆಗ್ತಾ ಇಲ್ಲ, ನೀವು ಹೇಳ್ಬೇಕು ಅನ್ಕೊಂಡಿರೋದು ಕಂಪ್ಲೀಟಾಗಿ ಹೇಳ್ತಾ ಇಲ್ಲ, ಯಾಕೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಆಯಿತು. ಅದರಿಂದ ಹೊರಗೆ ಬರೋದಕ್ಕೆ ನನಗೆ ತುಂಬ ಏನೋ ಒಂದು ಹೆಲ್ಪ್ ಆಯಿತು, ಅಂದರೆ ಮೆಡಿಟೇಷನ್. ಸೊ ಅದ್ರ ಕಡೆ ನಾನು ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೆ. ಹಾಗಾಗಿ ನಾನು ಸರಿಯಾಗಿ ನೋಡಿದರೆ ನೀವು ಬ್ಲಾಗ್ಸ್ ಕೂಡ ಬಂದಿಲ್ಲ ಈ ಒಂದು 2 ವೀಕ್ಸಿಂದ. ಬಿಕಾಸ್ ನಾನು ಅದರೊಳಗೆ ತುಂಬ ಇನ್ವಾಲ್ವ್ ಆಗಿದ್ದೆ. ನನಗೆ ಬೆಟರ್ ರಿಸಲ್ಟ್ ಅಂತೂ ಸಿಕ್ಕಿದೆ. ಧ್ಯಾನ ಮಾಡೋದ್ರಿಂದ ನಮ್ಮ ಏಕಾಗ್ರತೆ ತುಂಬ ಚೆನ್ನಾಗಾಗುತ್ತೆ. ಸೊ ಮೈಂಡನ್ನು ಖಾಲಿ ಮಾಡೋ ಒಂದು ಪ್ರೊಸೀಜರ್. ಸೊ ಅದನ್ನು ಖಾಲಿ ಮಾಡಿ ಹೊಸತನನ ತುಂಬಿಕೊಳ್ಳೋದು ಅದು ನನ್ನ ಲೈಫಲ್ಲಿ ಆಯಿತು. ಸೊ ಹಾಗಾಗಿ ನಂಗೆ ತುಂಬ ಖುಷಿ ಇದ್ದೀನಿ. ಯಾಕೆ ಪೂಜೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೋಮವಾರ ಪೂಜೆ ಮಾಡಬೇಕಾಗಿತ್ತು. ನಾನು ಪೂಜೆ ಮಾಡೋಕ್ಕೂ ನನಗೆ ಟೈಮ್ ಸಿಕ್ಕಿದ್ದಿಲ್ಲ. ಯಾಕೆಂತಂದರೆ ನನಗೆ ಅದರಲ್ಲೂ ತುಂಬ ಕನ್ಫ್ಯೂಷನ್ಸ್ ಇತ್ತು. ಒಬ್ಬೊಬ್ರು ಒಂದೊಂಥರ ಪೂಜೆ ಮಾಡೋ ವಿಧಾನಗಳನ್ನ ಹೇಳ್ತಾರೆ, ಒಂದೊಂದು ದೇವ್ರಿಗೆ ಒಂದೊಂಥರ. ಎಲ್ಲ ಒಂದೇ ಅಂದಮೇಲೆ, ದೇವನೊಬ್ಬ ಅಂದಮೇಲೆ ಪೂಜೆನೂ ಒಂದೇ ಇರಬೇಕಲ್ಲ, ಯಾಕೆ ಇಷ್ಟು ಡಿಫ್ರೆಂಟ್ ಇದೆ, ಇಷ್ಟೊಂದು ವಿಧವಾದ ಪೂಜೆ ಎಲ್ಲಿಂದ ಬಂತು? ಸೊ ಇದೆಲ್ಲ ಸ್ವಲ್ಪ ನನಗೆ ಡೌಟ್ ಇತ್ತು. ಅದ್ರ ಕಡೆನೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಾ ಈ ಒಂದು 2 ವೀಕ್ಸ್ ಕಳೆದಿದ್ರೆ ನನಗೆ ಗೊತ್ತಾಗಿಲ್ಲ. ನನ್ನ ಚಾನಲ್ಗೆ ಒಂದು ಡಿಗ್ನಿಟಿ ಅಂತನೋ ಅಥವಾ ನನ್ನ ಚಾನಲ್ ಅಂದರೆ ಒಂದು ಇಮ್ಯಾಜಿನೇಷನು ಪ್ರತಿಯೊಬ್ಬರಿಗೂ ಬರುತ್ತೆ. ಆ ಥರನೇ ನಾನು ನನ್ನ ಚಾನಲ್ನ ಬೆಳೆಸ್ಕೊಂಡು ಬಂದಿದ್ದೀನಿ. ಈ ಒಂದು 2 ವೀಕ್ಸಿಂದ ನನಗೆ ಆ ಥರ ಬೆಟರ್ ವಿಡಿಯೋಸ್ನ ಕೊಡೋಕ್ಕಾಗಲಿಲ್ಲ. ರೀಸನ್ ಬಂದು ಇದೇನೆ. ಇನ್ಮೇಲೆ ನಿಮಗೆ ಇಂಟ್ರೆಸ್ಟ್ ಆಗಿ ಒಳ್ಳೆ ವಿಚಾರಗಳನ್ನು ನಿಮ್ಮ ಹತ್ರ ತಲುಪಿಸೋ ಅಷ್ಟು ಕಾನ್ಫಿಡೆಂಟ್ ಆಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ನಂಬಿಕೆ ಬಂದಿದೆ. ಒಂದೇ ಒಂದು ತೊದಲು ಮಾತು ಅಥವಾ ನಾನು ಇದು ಮಾಡಿದ್ರು ಎಷ್ಟು ಜನ ಕರೆಕ್ಷನ್ ಮಾಡಿದ್ರು, ಇಲ್ಲಿ ನೋಡ್ತಾ ಇರೋದು ಒಬ್ರಲ್ಲ ಇಬ್ರಲ್ಲ 1000 ಜನ. ಸೊ ಅಂದ್ರೆ ನನ್ನ ಮೈಂಡ್ ಎಷ್ಟು ಚೆನ್ನಾಗಿ ಕೆಟ್ಟಿತ್ತು ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಅಷ್ಟೇನೆ, ಇನ್ನೇನು ಇಲ್ಲ. ಸೊ ನೆಕ್ಸ್ಟ್ ಬ್ಲಾಗಿಂದ ಇನ್ನೂ ಬೆಟರ್ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಹೋಪ್ಸ್ ನಿಮ್ಗೆಲ್ಲರಿಗೂ ಈ ಬ್ಲಾಗ್ಸ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ತಗೊಳ್ಳೋ ನೆಕ್ಸ್ಟ್ ಪ್ರತಿಯೊಂದು ನಿರ್ಧಾರನೂ ಕೂಡ ಡಿಫ್ರೆಂಟ್ ಆಗಿ ಇರುತ್ತೆ. ನನ್ನ ಲೈಫ್ನ ತುಂಬ ಬೆಟರ್ ವೇಯಲ್ಲಿ ಕರ್ಕೊಂಡು ಹೋಗುತ್ತೆ. ಯಾಕೆ ಅಂತಂದರೆ ನಾನು ಸಾಧಿಸಲೇಬೇಕು ಅಂತ ಇಷ್ಟು ಹಠ ಛಲ ತೊಟ್ಟಿರೋದು. ನಾನು ಒಂದಿನ ಆ ಒಂದು ಪೊಸಿಷನ್, ನಾನು ಅನ್ಕೊಂಡಿರೋಂಥ ಪೊಸಿಷನ್ ನಾನು ಇನ್ನೂ ಹೋಗಿಲ್ಲ. ಅಲ್ಲಿ ಹೋದ್ಮೇಲೆ ನಾನು ಖಂಡಿತ ನಿಮಗೆ ಹೇಳ್ತೀನಿ ಏನಾಗಿತ್ತು, ಯಾಕಾಗಿತ್ತು ಅಂತ ಹೇಳ್ಬಿಟ್ಟು. ಇವಾಗ ನನಗೆ ಹೇಳೋಕ್ಕಾಗಲ್ಲ, ಎಲ್ಲ ಕಡೆಯಿಂದನೂ ಲಾಕ್ ಆಗಿದೆ ಅಷ್ಟೇ. ಬಟ್ ಅಂದಿರೋರ್ಗೆ ಒಂದು ಉತ್ತರ ನಾನು ಒಂದಿನ ಕೊಡ್ತೀನಿ. ಅಂದಿರೋರ್ಗೆ
ಎಲ್ಲರಿಗೂ ಒಂದಿನ ಉತ್ತರ ಕೊಡ್ತೀನಿ. ಬಟ್ ಇವಾಗ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ. ನನ್ನ ಮುಂದೆನೇ ಬಂದು ಯಾರೇನಾದ್ರೂ ನನಗೆ ಏನೂ ಆಗಲ್ಲ. ಬಿಕಾಸ್ ಇದೆಲ್ಲ ಎಂಟಿ ಮಾಡಿ ರೀಫಿಲ್ ಮಾಡಿದ್ದೀನಿ. ಸೊ ಆ ಒಂದು ಪ್ರೊಸೀಜರ್ ಇದೆಯಲ್ಲ, ಅದು ಮೆಡಿಟೇಷನ್ನಿಂದ ಮಾತ್ರನೇ ಸಾಧ್ಯ. ಸೊ ಅದನ್ನು ನೀವು ಮಾಡಿ, ಆವಾಗ ನಿಮಗೆ ಯಾರು ಏನಂದ್ರೂ ನಿಮಗೆ ತಟ್ಟೋದು ಇಲ್ಲ, ಏನೂ ಇಲ್ಲ. ಮತ್ತು ನಿಮ್ದು ಗುರಿ ಕಡೆ ಫೋಕಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.